ನಾನು ನಿಮ್ಮ ಸಂಜೀವ್ ಅಮರಾಪುರ್. ಇವತ್ತು ಮತ್ತೊಂದು ಹೊಸ ವಿಷಯದೊಂದಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಂದಿದ್ದೀನಿ. ಇವತ್ತಿನ ವಿಷಯ ESP ಪರ್ಫಾರ್ಮೆನ್ಸ್. ESP ಪರ್ಫಾರ್ಮೆನ್ಸ್ ಹೆಂಗ್ ಮಾಡುತ್ತೆ, ಯಾವ ಫ್ಯಾಕ್ಟರ್ ಎಫೆಕ್ಟ್ ಮಾಡ್ತಾರೆ ESP ಪರ್ಫಾರ್ಮೆನ್ಸ್ ಅನ್ನೋದನ್ನ ಡೀಟೇಲ್ ಆಗಿ ನಾ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಯೂಸ್ಫುಲ್ ಡಾಟಾ ಇರುತ್ತೆ. ಸೊ ಲೆಟ್ ಅಸ್ ಸ್ಟಾರ್ಟ್. ESP ಪರ್ಫಾರ್ಮೆನ್ಸ್. ನಾನು ಪೈಲೆ ವಿಡಿಯೋದಲ್ಲಿ ವರ್ಕಿಂಗ್ ಆಫ್ ದ ESP ಬಗ್ಗೆ ಮಾತಾಡಿದ್ದೆ. ಇದು ಸೆಕೆಂಡ್ ಪಾರ್ಟ್ 2 ಅಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ಯಾವ ಪರ್ಫಾರ್ಮೆನ್ಸ್ ನಮ್ದು ESP ಎಫಿಷಿಯನ್ಸಿನ ಮಾಡ್ತಾ ನೋಡೋದಾದ್ರೆ, ಫಸ್ಟ್ ಪಾಯಿಂಟ್ ಫ್ಲೋ ರೇಟ್ ಆಫ್ ದ ಗ್ಯಾಸ್, ದಟ್ ಈಸ್ ಗ್ಯಾಸ್ ವೆಲಾಸಿಟಿ. ಗ್ಯಾಸ್ ವೆಲಾಸಿಟಿ ಆಫ್ ದ ಫ್ಲೂ ಗ್ಯಾಸ್ ನಮ್ದು ಏನಾಗುತ್ತೆ, ಫ್ಲೂ ಗ್ಯಾಸ್ ವೆಲಾಸಿಟಿ ಆಫ್ ಫ್ಲೂ ಗ್ಯಾಸ್ ಏನಾದ್ರೆ ಇನ್ಕ್ರೀಸ್ ಆದ್ರೆ ಏನಾಗುತ್ತೆ, ನಮ್ದು ಎಫಿಷಿಯನ್ಸಿ ಆಫ್ ದ ESP ಏನಾಗುತ್ತೆ, ಈ ಎಫಿಷಿಯನ್ಸಿ ಆಫ್ ESP ಏನಾಗುತ್ತೆ, ವೆಲಾಸಿಟಿ ಇನ್ಕ್ರೀಸ್ ಆದ್ರೆ ಎಫಿಷಿಯನ್ಸಿ ಆಫ್ ದ ESP ಡಿಕ್ರೀಸ್ ಆಗುತ್ತೆ. ಸೊ ಇದೊಂದು BOE ಟೈಪ್ ಆಫ್ ಕ್ವಶನ್ ಬರ್ಬೋದು ನಿಮ್ಗೆ BOE ಎಕ್ಸಾಮ್ ಅಲ್ಲಿ. ಇನ್ ಕೇಸ್ ಫ್ಲೂ ಗ್ಯಾಸ್ ವೆಲಾಸಿಟಿ ಇನ್ಕ್ರೀಸ್ ಆದ್ರೆ ಎಫಿಷಿಯನ್ಸಿ ಆಫ್ ದ ನಮ್ದು ESP ಏನಾಗುತ್ತಂತೆ. ಅದೇ ತರ ನಿಮ್ದು ವೆಲಾಸಿಟಿ ಆಫ್ ದ ಫ್ಲೂ ಗ್ಯಾಸ್ ಡಿಕ್ರೀಸ್ ಆದ್ರೆ ನಿಮ್ದು ಏನಾಗುತ್ತೆ, ಎಫಿಷಿಯನ್ಸಿ ಆಫ್ ದ ESP ಇನ್ಕ್ರೀಸ್ ಆಗುತ್ತೆ. ಸೊ ಇದು ಹೇಗಾಗುತ್ತೆ ಅನ್ನೋದು ಮತ್ತೆ ಯಾವ ಫೋರ್ಸ್ ಮೇಲೆ ಆಕ್ಟ್ ಆಗುತ್ತೆ ಅನ್ನೋದು ನಾನು ಒಂದು ಡಯಾಗ್ರಾಮ್ ಮೂಲಕ ನಿಮ್ಗೆ ತೋರಿಸ್ತೀನಿ, ಡಿಸ್ಕಸ್ ಮಾಡೋಣ. ಎರಡು ಫೋರ್ಸ್ ಯೂಶಲಿ ಆಕ್ಟ್ ಆಗುತ್ತೆ. ವೆಲಾಸಿಟಿ ಆಫ್ ದ ಫ್ಲೂ ಗ್ಯಾಸ್ ಅಲ್ಲಿ ಫೋರ್ಸ್ ಇದೆ, ಅಂಡ್ ಇನ್ನೊಂದು ಯಾವ ಫೋರ್ಸ್, ನಮ್ದು ಎಲೆಕ್ಟ್ರೋಸ್ಟಾಟಿಕ್ಸ್ ಫೋರ್ಸ್ ಆಕ್ಟ್ ಆಗುತ್ತೆ. ಸೊ ಅದನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ ಏನಾಗುತ್ತೆ, ನಮ್ದು ಒಂದು ಡಯಾಗ್ರಾಮ್ ಹಾಕೋಣ. ಯಾವುದು ವೆಲಾಸಿಟಿ, ಇದೇನೈತಿ ವೆಲಾಸಿಟಿ ಆಫ್ ಫ್ಲೂ ಗ್ಯಾಸ್ ವೆಲಾಸಿಟಿ ವರ್ಸಸ್ ಏನಿದೆ ನಮ್ದು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಕ್ಟ್ ಆಗುತ್ತೆ. ದಿಸ್ ಇಸ್ ದ ಯಾವ ಟೂ ಫೋರ್ಸ್ ಇರುತ್ತೆ, ಯಾವುದು ವೆಲಾಸಿಟಿ ಆಫ್ ಫ್ಲೂ ಗ್ಯಾಸ್, ಇನ್ನೊಂದು ಯಾವ್ದು ಆಕ್ಟ್ ಆಗುತ್ತೆ, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಗುತ್ತೆ ನಮ್ಮ ಪರ್ಫಾರ್ಮೆನ್ಸ್ ನೋಡೋದಾದ್ರೆ. ಇದ್ರ ರಿಸಲ್ಟೆಂಟ್ ಆಫ್ ದಿಸ್ ಏನಾಗುತ್ತೆ, ಅದು ಪರ್ಪೆಂಡಿಕ್ಯುಲರ್ ಇರುತ್ತೆ. ರಿಸಲ್ಟೆಂಟ್ ಏನೈತೆ, ಪರ್ಪೆಂಡಿಕ್ಯುಲರ್ ಇರುತ್ತೆ. ಈಗ ನಾವು ಫಸ್ಟ್ ಕೇಸ್ ಏನ್ ಮಾಡೋದು, ಈಗ ನಮ್ದು ಫ್ಲೂ ಗ್ಯಾಸ್ ವೆಲಾಸಿಟಿ ಆಫ್ ಏನು ಫ್ಲೂ ಗ್ಯಾಸ್ ಇನ್ಕ್ರೀಸ್ ಆದ್ರೆ, ವೆಲಾಸಿಟಿ ಆಫ್ ದ ಫ್ಲೂ ಗ್ಯಾಸ್ ಇನ್ಕ್ರೀಸ್ ಆದ್ರೆ ನಿಮ್ದು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಡಿಕ್ರೀಸ್ ಆದಾಗ ಏನಾಗುತ್ತೆ, ಅಯನೈಸೇಷನ್ ಆಗಲ್ಲ, ಪ್ರಾಪರ್ ಅಯನೈಸೇಷನ್ ಆಗಲ್ಲ. ಹಾಗೆ ನಿಮ್ದು ಕಲೆಕ್ಟಿಂಗ್ ಎಲೆಕ್ಟ್ರಿಕ್ ಪ್ಲೇಟ್ ನಡುವೆ ನಿಮ್ದು ಏನು ಫ್ಲೂ ಗ್ಯಾಸ್ ಹಾಗೆ ವಿದೌಟ್ ಅಯನೈಸಿಂಗ್ ಆಗಿ ಆಗಲ್ದೇ ಡಿಪಾಸಿಟ್ ಆಗಲ್ಲ ಕಲೆಕ್ಟಿಂಗ್ ಪ್ಲೇಟ್. ಆ ಟೈಮ್ ನಲ್ಲಿ ಏನಾಗುತ್ತೆ, ವಿದೌಟ್ ಡಿಪಾಸಿಷನ್ ನಿಮ್ದು ಫ್ಲೂ ಗ್ಯಾಸ್ ಪಾಸ್ ಆಗಿಬಿಡುತ್ತೆ. ಸೊ ಏನಾಗುತ್ತೆ, ಅವಾಗ ವೆಲಾಸಿಟಿ ಇನ್ಕ್ರೀಸ್ ಆದ್ರೆ ಸೊ ಏನಾಗುತ್ತೆ, ಎಫಿಷಿಯನ್ಸಿ ಆಫ್ ದ ESP ಏನಾಗುತ್ತೆ, ESP ಡಿಕ್ರೀಸ್ ಆಗುತ್ತೆ. ಸೊ ವೆಲಾಸಿಟಿ ಇನ್ಕ್ರೀಸ್ ಆದ್ರೆ ಎಫಿಷಿಯನ್ಸಿ ಆಫ್ ದ ನಿಮ್ದು ESP ಡಿಕ್ರೀಸ್ ಆಗುತ್ತೆ. ಇನ್ನೊಂದು ಎರಡನೇ ಕೇಸ್ ನೋಡೋದಾದ್ರೆ ಏನಾಗುತ್ತೆ, ನಿಮ್ದು ಇನ್ ಕೇಸ್ ವೆಲಾಸಿಟಿ ಆಫ್ ದ ಫ್ಲೂ ಗ್ಯಾಸ್ ಏನು ಡಿಕ್ರೀಸ್ ಆದ್ರೆ ಏನಾಗುತ್ತೆ, ನಿಮ್ದು ಎಫಿಷಿಯನ್ಸಿ ಆಫ್ ದ ವೆಲಾಸಿಟಿ ಡಿಕ್ರೀಸ್ ಆದ್ರೆ ಏನಾಗುತ್ತೆ, ಡಿಕ್ರೀಸ್ ಆದಾಗ ಪ್ರಾಪರ್ ಅಯನೈಸೇಷನ್ ಆಗುತ್ತೆ. ಕಲೆಕ್ಷನ್ ಎಲೆಕ್ಟ್ರಿಕ್ ಪ್ಲೇಟ್ ಅಲ್ಲಿ ಏನ್ ನಮ್ದು ವೋಲ್ಟೇಜ್ ಬಿಲ್ಡಪ್ ಇರುತ್ತೆ, ಪ್ರಾಪರ್ ಅಯನೈಸೇಷನ್ ಆಗುತ್ತೆ. ಅಯನೈಸೇಷನ್ ಆಗಿ ನಿಮ್ದು ಕಲೆಕ್ಟಿಂಗ್ ಪ್ಲೇಟ್ ಅಲ್ಲಿ ಆಸ್ ಪಾರ್ಟಿಕಲ್ ಡಿಪಾಸಿಟ್ ಆಗುತ್ತೆ. ಯಾವಾಗ ವೆಲಾಸಿಟಿ ಡಿಕ್ರೀಸ್ ಆದಾಗ ಸೊ ಪ್ರಾಪರ್ ಆಗಿ ನಿಮ್ದು ಕಲೆಕ್ಷನ್ ಆಗುತ್ತೆ ಅಂಡ್ ನೀವು ಡಿಸ್ಚಾರ್ಜ್ ಮಾಡೋ ಹಾಪರ್ ಮೂಲಕ. ಅವಾಗ ಏನಾಗುತ್ತೆ, ಎಫಿಷಿಯನ್ಸಿ ಆಫ್ ದ ESP ಏನಾಗುತ್ತೆ, ಎಫಿಷಿಯನ್ಸಿ ಆಫ್ ದ ESP ಇನ್ಕ್ರೀಸ್ ಆಗುತ್ತೆ. ಇನ್ ಕೇಸ್ ವೆಲಾಸಿಟಿ ಡಿಕ್ರೀಸ್ ಆದ್ರೆ ಎಫಿಷಿಯನ್ಸಿ ಆಫ್ ದ ESP ಇನ್ಕ್ರೀಸ್ ಆಗುತ್ತೆ. ಸೊ ಇದು ಇನ್ಕ್ರೀಸ್ ಆದ್ರೆ ESP ಡಿಕ್ರೀಸ್ ಆಗುತ್ತೆ, ವೆಲಾಸಿಟಿ ಡಿಕ್ರೀಸ್ ಆದ್ರೆ ESP ಪರ್ಫಾರ್ಮೆನ್ಸ್ ಹೆಲ್ತ್ ಆಗುತ್ತೆ. ಸೊ ಹಾಗಾದ್ರೆ ಒಂದು ಪ್ರಾಪರ್ ವೆಲಾಸಿಟಿ ಎಷ್ಟು ಮೇಂಟೈನ್ ಮಾಡ್ಬೇಕು ಅಂತ ನೋಡೋದಾದ್ರೆ ನಮ್ದು 0.075 ಮೀಟರ್ ಪರ್ ಸೆಕೆಂಡ್ ನಮ್ದು ಏನಾಗುತ್ತೆ, ವೆಲಾಸಿಟಿ ಮೇಂಟೈನ್ ಮಾಡ್ಬೇಕಾಗುತ್ತೆ ಫ್ಲೂ ಗ್ಯಾಸ್ ವೆಲಾಸಿಟಿ. ಇದನ್ನು ನಾವು ಫಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ. ಇನ್ನೊಂದು ವಿಷಯ ಏನ್ ಬರುತ್ತೆ, ಇಷ್ಟು ಹ್ಯಾಂಗ್ ಮೇಂಟೈನ್ ಮಾಡೋದು, ಯಾಕೆ ಹಿಂಗ್ ಬರುತ್ತೆ ಅನ್ನೋದಾದ್ರೆ ನಮ್ಮ ವರ್ಕಿಂಗ್ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. APH ಔಟ್ಲೆಟ್ ಏನಾಗುತ್ತೆ, ನಿಮ್ ಫ್ಲೂ ಗ್ಯಾಸ್ ವೆಲಾಸಿಟಿ 14 to 15 ಮೀಟರ್ ಪರ್ ಸೆಕೆಂಡ್ ಇರುತ್ತೆ. ಆಫ್ಟರ್ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಪ್ಲೇಟ್ ಇದೆ, ಆಸ್ ಎ ನೇಮ್ ಇಂಡಿಕೇಟಿಂಗ್ ಇಟ್ ಡಿಸ್ಟ್ರಿಬ್ಯೂಷನ್ ದ ಗ್ಯಾಸ್ ಟು ದ ESP ಇರುತ್ತೆ. GDS ಅಂತ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಪ್ಲೇಟ್ GST ಮೂಲಕ ಫ್ಲೂ ಗ್ಯಾಸ್ ಪಾಸ್ ಆದಾಗ ನಿಮ್ದು ಏನಾಗುತ್ತೆ, ಏರಿಯಾ ಆಲ್ಸೋ ESP ಇನ್ಕ್ರೀಸ್ ಆಗುತ್ತೆ. ಸಡನ್ಲಿ 15 to ನಿಮ್ದು ಏನಾಗುತ್ತೆ ಬಿಲೋ 1 ಮೀಟರ್ ಪರ್ ಅಂದ್ರೆ 0.75 ಮೀಟರ್ ಪರ್ ಸೆಕೆಂಡ್ ನಿಮ್ದು ಏನಾಗುತ್ತೆ, ವೆಲಾಸಿಟಿ ಮೇಂಟೈನ್ ಆಗುತ್ತೆ. ಸೊ ನೀವು ಬೇಕಾದ್ರೆ ಆ ವಿಡಿಯೋ ನೋಡಿ ಫಸ್ಟ್ ವಿಡಿಯೋ. ಸೊ ನಮ್ ಪ್ರಾಪರ್ ಚಾರ್ಜ್ ಆಗೋಸ್ಕರ ನಾವು ಏನ್ ಮಾಡ್ಬೇಕು, ವೆಲಾಸಿಟಿ ಮಸ್ಟ್ ಬಿ ಮೇಂಟೈನ್ ಬಿಟ್ವೀನ್ 0.075
ನಮ್ದು ವೆಲಾಸಿಟಿ ಆಫ್ ಫ್ರೀ ಗಾಸ್ ಮೇಂಟೈನ್ ಆಗಿದ್ದಾದ್ರೆ ನಿಮ್ದು ASP ಪರ್ಫಾರ್ಮೆನ್ಸ್ ವೆರಿ ಗುಡ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಇದನ್ನ ಇಷ್ಟು ಮೇಂಟೈನ್ ಮಾಡ್ತೀವಿ. ಯಾವುದು ದಿಸ್ ರಿಗಾರ್ಡಿಂಗ್ ದ ಫ್ಲೋ ರೇಟ್ ಆಫ್ ದ ಗ್ಯಾಸ್ ದಟ್ ಈಸ್ ಗ್ಯಾಸ್ ವೆಲಾಸಿಟಿ ಆಯ್ತು. ಈಗ ಎರಡನೇ ಪಾಯಿಂಟ್ ನೋಡೋಣ ನಾವು ಯಾವ್ದು ಸೆಕೆಂಡ್ ಪಾಯಿಂಟ್ ಏನು. ಸೆಕೆಂಡ್ ಪಾಯಿಂಟ್ ಯಾವುದು ಅಂತಂದ್ರೆ ಸೆಕೆಂಡ್ ಪಾಯಿಂಟ್ ರೆಸಿಸ್ಟಿವಿಟಿ ಆಫ್ ದ ಪಾರ್ಟಿಕಲ್. ಯಾವುದು ರೆಸಿಸ್ಟಿವಿಟಿ ಆಫ್ ದ ಫ್ಲೂ ಗ್ಯಾಸ್ ಪಾರ್ಟಿಕಲ್. ರೆಸಿಸ್ಟಿವಿಟಿ ಅಂದ್ರೆ ಏನು? ರೆಸಿಸ್ಟಿವಿಟಿ ಮೀನ್ಸ್ ವಾಟ್? ರೆಸಿಸ್ಟಿವಿಟಿ ಅಂದ್ರೆ ಏನಾಗುತ್ತೆ? ಇದು ರೆಸಿಸ್ಟೆನ್ಸ್ ಟು electrical conduction ಏನಂತ ರೆಸಿಸ್ಟ್ ಮಾಡೋದು, ತಡೆ ಹಿಡಿಯೋದು. ನಮ್ಮ ಮೂಲಕ ಏನು ಎಲೆಕ್ಟ್ರಿಕಲ್ ಕರೆಂಟ್ ಪಾಸ್ ಮಾಡೋದನ್ನ ರೆಸಿಸ್ಟ್ ಮಾಡೋದು, ತಡೆ ಹಿಡಿದ ಕಾರಣ ಅಂತಾರೆ ರೆಸಿಸ್ಟೆನ್ಸ್ ಅಂತಾರೆ. ರೆಸಿಸ್ಟೆನ್ಸ್ ಕೆನಾಟ್ ಅಲೋ ದ ಎಲೆಕ್ಟ್ರಿಕಲ್ ಕರೆಂಟ್ ಟು ಪಾಸ್ ಥ್ರೂ ದಟ್ ಇಕ್ವಿಪ್ಮೆಂಟ್. ಅದಕ್ಕೆ ಮೆಟಲ್ ಆರ್ ಇಕ್ವಿಪ್ಮೆಂಟ್ ಅದಕ್ಕೆ ಏನಾಗ್ತೀವಿ ರೆಸಿಸ್ಟೆನ್ಸ್ ಮಾಡೋದು, ಅಪೋಸ್ ಮಾಡೋದು. ಇದನ್ನೇ ನಾವು ಏನಂತೀವಿ ಮೇಜರ್ ಆಫ್ ರೆಸಿಸ್ಟಿವಿಟಿ ಮೀನ್ಸ್ ಮೇಜರ್ ಆಫ್ ರೆಸಿಸ್ಟೆನ್ಸ್ ಟು ದ ಎಲೆಕ್ಟ್ರಿಕಲ್ ಕಂಡಕ್ಷನ್. ಇದನ್ನ ಏನಂತೀವಿ ರೆಸಿಸ್ಟಿವಿಟಿ ಅಂತ ಕರಿತೀವಿ ನಾವು. ಮೇಜರ್ ಆಫ್ ರೆಸಿಸ್ಟೆನ್ಸ್ ಟು ದ ಎಲೆಕ್ಟ್ರಿಕಲ್ ಕಂಡಕ್ಷನ್ ಆಗದೆ ಇರೋ ತಡೆಯೋದು, ಅದನ್ನ ರೆಸಿಸ್ಟ್ ಮಾಡೋದು, ಅಪೋಸ್ ಮಾಡೋದು. ಸೊ ಅದಕ್ಕೆ ನಾವು ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಈ ರೆಸಿಸ್ಟೆನ್ಸ್ ಫ್ಯಾಕ್ಟರ್ ಈಗ ಹೆಂಗೆ ಪರ್ಫಾರ್ಮೆನ್ಸ್ ಎಫೆಕ್ಟ್ ಮಾಡೋದು ನೋಡೋದಾದ್ರೆ ನಾವೀಗ ಫಸ್ಟ್ ಇದ್ರದ್ದು ರೆಸಿಸ್ಟೆನ್ಸ್ ಯೂನಿಟ್ ಏನಿದೆ, ಇದು ಓಮ್ ಸೆಂಟಿಮೀಟರ್ ಅಂತ ಯೂನಿಟ್ ಇದೆ. ಇದ್ರದ್ದು ರೆಸಿಸ್ಟೆನ್ಸ್ ಯೂನಿಟ್ ಯಾವುದು? ಓಮ್ ಸೆಂಟಿಮೀಟರ್. ನಾರ್ಮಲ್ ರೇಂಜ್ ಆಫ್ ದ ರೆಸಿಸ್ಟೆನ್ಸ್ ಮೇಂಟೈನ್ ಮಾಡೋದು ಎಷ್ಟು ಮೇಂಟೈನ್ ಮಾಡ್ತೀವಿ ನಾವು? ರೆಸಿಸ್ಟೆನ್ಸ್ ನಾರ್ಮಲ್ 10⁸ to 10⁻12 ಓಮ್ ಸೆಂಟಿಮೀಟರ್. ಇಷ್ಟನ್ನ ನಾವು ಮೇಂಟೈನ್ ಮಾಡ್ತೀವಿ. 10⁸ to 10⁻12 ಓಮ್ ಸೆಂಟಿಮೀಟರ್ ರೆಸಿಸ್ಟಿವಿಟಿನ ನಾವು ಮೇಂಟೈನ್ ಮಾಡ್ತೀವಿ. ಈಗ ಇನ್ ಕೇಸ್ ನಮ್ದು ಇದು ರೆಸಿಸ್ಟೆನ್ಸ್ ಏನೈತಿ, ಫಸ್ಟ್ ಪಾಯಿಂಟ್ ಏನ್ ನೋಡೋದು ನಾವು. ಇನ್ ಕೇಸ್ ಇದು ನಮ್ದು ರೆಸಿಸ್ಟಿವಿಟಿ ಟೂ ಹೈ ಆದ್ರೆ ನಾವು ಟೂ ಲೋ ಆದ್ರೆ ನೋಡೋಣ. ಟೂ ಲೋ ಇನ್ ಕೇಸ್ ನಿಮ್ದು ರೆಸಿಸ್ಟಿವಿಟಿ ಬಹಳ ಕಡಿಮೆ ಆಗ್ತದೆ, ಏನಾಗುತ್ತೆ, ಹೇಗೆ ಪರ್ಫಾರ್ಮೆನ್ಸ್ ASP ಇಫೆಕ್ಟ್ ಆಗುತ್ತೆ ನೋಡೋದಾದ್ರೆ ಈ ಇಲ್ಲಿ ನಮ್ದು ಯಾವುದು ಎಮಿಟಿಂಗ್ ಎಲೆಕ್ಟ್ರೋಡ್ ಇರುತ್ತೆ. ದಿಸ್ ಇಸ್ ದ ಕಲೆಕ್ಟಿಂಗ್ ಪ್ಲೇಟ್. ಇಲ್ಲಿ ಕಲೆಕ್ಟ್ ಆಗುತ್ತೆ. ಇಲ್ಲಿ ಏನಾಗುತ್ತೆ, ನಮ್ದು ಚಾರ್ಜ್ ಆಗುತ್ತೆ. ಇದನ್ನ ನೆಗೆಟಿವ್ ಚಾರ್ಜ್ ಮಾಡಿರ್ತೀವಿ, ಇದು ಪಾಸಿಟಿವ್ ಚಾರ್ಜ್ ಅಲ್ಲಿ ಇರುತ್ತೆ. ಇದು ಗ್ಯಾಸ್ ಪಾಸ್ ಆಗುತ್ತೆ. ನಮ್ಗೆ ಇನ್ ಬಿಟ್ವೀನ್ ಗ್ಯಾಸ್ ಪಾಸ್ ಆದಾಗ ಡ್ಯೂ ಟು ದಿಸ್ ಎಲೆಕ್ಟ್ರಿಕಲ್ ಚಾರ್ಜ್ ಇದು ಅಯನೈಸೇಷನ್ ಆಗುತ್ತೆ. ಅಯನೈಸೇಷನ್ ಆಗಿ ಏನಾಗುತ್ತೆ, ಅಯನೈಸ್ ಆದ ಗ್ಯಾಸ್ ಬಂದು ಇದ್ರ ಮೇಲೆ ಕಲೆಕ್ಟ್ ಆಗುತ್ತೆ. ಇದು ಕಲೆಕ್ಟಿಂಗ್ ಪ್ಲೇಟ್, ಇದು ಎಲೆಕ್ಟ್ರೋಡ್ ಆಗುತ್ತೆ. ಇನ್ ಕೇಸ್ ನಿಮ್ದು ರೆಸಿಸ್ಟಿವಿಟಿ ಟೂ ಲೋ ಆದಾಗ ಏನಾಗುತ್ತೆ, ಇಲ್ಲಿ ಅಯನೈಸೇಷನ್ ಆಗುತ್ತೆ, ಇಮಿಡಿಯೇಟ್ ಅಯನೈಸೇಷನ್ ಆಗುತ್ತೆ. ಸೊ ಪಾರ್ಟ್ ಬಂದು ಇಲ್ಲಿ ಕಲೆಕ್ಟ್ ಆಗುತ್ತೆ. ಕಲೆಕ್ಟ್ ಆದ ತಕ್ಷಣ ಜಾಸ್ತಿ ಹೊತ್ತು ನಿಲ್ಲಲ್ಲ ಅಲ್ಲಿ ಕಲೆಕ್ಟಿಂಗ್ ಪ್ಲೇಟ್ ಅಲ್ಲಿ. ರೆಸಿಸ್ಟಿವಿಟಿ ಕಡಿಮೆ ಇದ್ದ ತಕ್ಷಣ ಅಗೇನ್ ಅದು ಡಿಸ್ಚಾರ್ಜ್ ಆಗಿಬಿಡುತ್ತೆ. ಡಿಸ್ಚಾರ್ಜ್ ಆಗಿ ಏನಾಗುತ್ತೆ, ಅಪ್ಕಮಿಂಗ್ ಏನಾಗುತ್ತೆ, ಗ್ಯಾಸ್ ಪಾತ್ ತಗೊಂಡು ಅದು ಎಸ್ಕೇಪ್ ಆಗಿಬಿಡುತ್ತೆ. ಸೊ ಅಯನೈಸೇಷನ್ ಜಲ್ದಿ ಆಗುತ್ತೆ. ಯಾವುದು ಅಯನೈಸೇಷನ್ ಕಲೆಕ್ಟಿಂಗ್ ಪ್ಲೇಟ್ ಕಲೆಕ್ಟ್ ಆಗುತ್ತೆ. ಕಲೆಕ್ಟ್ ಆಗಿ ಜಾಸ್ತಿ ಹೊತ್ತು ನಿಲ್ಲಲ್ಲ, ಮತ್ತೆ ಡಿಸ್ಚಾರ್ಜ್ ಆಗಿಬಿಡುತ್ತೆ. ಡಿಸ್ಚಾರ್ಜ್ ಆಗಿ ನಮ್ಮ ಗ್ಯಾಸ್ ಅಗೇನ್ ಅದು ಕ್ಯಾರಿ ಆಗುತ್ತೆ. ಸೊ ಇದನ್ನೇನಂತಾರೆ ರೀ ಎಂಟ್ರೈನ್ ಅಂತಾರೆ. ರೀ ಎಂಟ್ರೈನ್ ಆಫ್ ದ ಪ್ರೊಸೆಸ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ನಮ್ದು ಎಫಿಷಿಯನ್ಸಿ ಆಫ್ ASP ಡೌನ್ ಆಗುತ್ತೆ. ಕಲೆಕ್ಷನ್ ಜಾಸ್ತಿ ಆಗುತ್ತೆ, ಡಿಪಾಸಿಟ್ ಆಗುತ್ತೆ, ಇಮಿಡಿಯೇಟ್ ಡಿಸ್ಚಾರ್ಜ್ ಆಗುತ್ತೆ, ಗ್ಯಾಸ್ ಪಾತ್ಗೆ ಕ್ಯಾರಿ ಓವರ್ ಆಗುತ್ತೆ. ಇದಕ್ಕೆ ರೀ ಎಂಟ್ರೈನ್ ಅಂತಾರೆ. ಸೊ ಅದಾದ ತಕ್ಷಣ ನಮ್ದು ಏನಾಗುತ್ತೆ, ಎಫಿಷಿಯನ್ಸಿ ಆಫ್ ASP ಕಡಿಮೆ ಆಗುತ್ತೆ. ಸೊ ದೆನ್ ಆರ್ ಏನಾಗುತ್ತೆ, ಆರ್ ಇಸ್ ಟೂ ಲೋ ಆದಾಗ ನಿಮ್ದು ASP ಪರ್ಫಾರ್ಮೆನ್ಸ್ ಡೌನ್ ಆಗುತ್ತೆ ಡ್ಯೂ ಟು ರೀ ಎಂಟ್ರೈನ್ ಪ್ರೊಸೆಸ್. ಅದೇ ನಾವು ಸೆಕೆಂಡ್ ಪಾಯಿಂಟ್ ಏನ್ ನೋಡೋದಾದ್ರೆ, ಇನ್ ಕೇಸ್ ಆರ್ ಇಸ್ ಟೂ ಹೈ ಆದ್ರೆ, ಟೂ ಹೈ ಜಾಸ್ತಿ ಬಹಳ ಜಾಸ್ತಿ ಆದಾಗ ಏನಾಗುತ್ತೆ, ಆರ್ ವ್ಯಾಲ್ಯೂ ರೆಸಿಸ್ಟಿವಿಟಿ ನಿಮ್ಗೆ ಬಹಳ ಹೈ ಆಗ್ತದೆ. ಆ ಕೇಸ್ ನಲ್ಲಿ ಏನಾಗುತ್ತೆ, ಸೊ ಗ್ಯಾಸ್ ಇಲ್ಲಿ ಏನ್ ಪಾಸ್ ಆಗುತ್ತಲ್ಲ, ಸೊ ಟೈಮ್ ತಗೊಂಡು ಅಯನೈಸೇಷನ್ ಆಗುತ್ತೆ. ಟೈಮ್ ತಗೊಂಡು ಅಯನೈಸೇಷನ್ ಆಗಿ ಏನಾಗುತ್ತೆ, ಇದು ಬಂದು ಕಲೆಕ್ಟಿಂಗ್ ಪ್ಲೇಟ್ ಅಲ್ಲಿ ಡಿಪಾಸಿಟ್ ಆಗುತ್ತೆ. ಕಲೆಕ್ಟಿಂಗ್ ಪ್ಲೇಟ್ ಡಿಪಾಸಿಟ್ ಆದ ತಕ್ಷಣ ಅದು ಡಿಸ್ಚಾರ್ಜ್ ಆಗಲ್ಲ ಜಲ್ದಿ, ರೆಸಿಸ್ಟಿವಿಟಿ ಹೈ ಇರುತ್ತೆ. ಅಗೇನ್ ಏನಾಗುತ್ತೆ, ಪಾರ್ಟಿಕಲ್ ಬರುತ್ತೆ, ಕಲೆಕ್ಟ್ ಆಗುತ್ತೆ, ಅಯನೈಸ್ ಪಾರ್ಟಿಕಲ್ ಕಲೆಕ್ಟ್ ಆಗುತ್ತೆ. ಟೂ ಮೆನಿ ಅಯನೈಸೇಷನ್ ಪಾರ್ಟಿಕಲ್ ಕಲೆಕ್ಟ್ ಆಗುತ್ತೆ, ನೆಗೆಟಿವ್ಲಿ ಚಾರ್ಜ್ ಆಗುತ್ತೆ. ನೆಗೆಟಿವ್ಲಿ ಚಾರ್ಜ್ ಕಲೆಕ್ಟಿಂಗ್ ಪ್ಲೇಟ್ ಆದಾಗ ಅಗೇನ್ ಬ್ಯಾಕ್ ಕರೋನಾ ಇಫೆಕ್ಟ್ ಆಗುತ್ತೆ. ಸೊ ಇದು ಒಂದು ಕರೋನಾ ಜನರೇಟ್ ಮಾಡುತ್ತೆ. ಇಲ್ಲಿಂದ ಕರೋನಾ ಸ್ಟಾರ್ಟ್ ಆಗಿದೆ, ಅಯನೈಸೇಷನ್ ಇಲ್ಲಿಂದ ಕರೋನಾ ಇರುತ್ತೆ, ಅಂಡ್
ಜಾಸ್ತಿ ಕನೆಕ್ಷನ್ ಆದ ತಕ್ಷಣ ಇದ್ರ ನೆಗೆಟಿವ್ಲಿ ಚಾರ್ಜ್ ಆಗಿ ಬ್ಯಾಕ್ ಕರೋನಾ ಇಫೆಕ್ಟ್ ಆಗುತ್ತೆ. ಇದು ಕರೋನಾ ಆಗುತ್ತೆ, ಇದು ಕರೋನಾ ಆಗುತ್ತೆ. ಅವಾಗ ನಿಮ್ದು ಏನಾಗುತ್ತೆ, ಈಗ ಅಯನೈಸೇಷನ್ ಆಗುತ್ತೆ, ಎಸ್ಕೇಪ್ ಆಗುತ್ತೆ. ಸೊ ದೆನ್ ಆಗುತ್ತೆ ನಿಮ್ದು ಎಫಿಷಿಯನ್ಸಿ ಎಸ್ ಪಿ ರೆಡ್ಯೂಸ್ ಆಗುತ್ತೆ ಡ್ಯೂ ಟು ಬ್ಯಾಕ್ ಕರೋನಾ. ಬ್ಯಾಕ್ ಕರೋನಾ ಇಫೆಕ್ಟ್ ಆಗುತ್ತೆ. ಟೂ ಹೈ ರೆಸಿಸ್ಟಿವಿಟಿ ಆದಾಗ ಬ್ಯಾಕ್ ಕರೋನಾ ಆಗುತ್ತೆ. ಬ್ಯಾಕ್ ಕರೋನಾ ಆದ ತಕ್ಷಣ ನಿಮ್ದು ನೆಗೆಟಿವ್ ಎಲೆಕ್ಟ್ರೋಡ್ ಕರೋನಾ ಪಾಸ್ ಮಾಡುತ್ತೆ, ಕಲೆಕ್ಟಿಂಗ್ ಎಲೆಕ್ಟ್ರೋಡ್ ಪ್ಲೇಟ್ ಕರೋನಾ ಪಾಸ್ ಮಾಡುತ್ತೆ. ದೆನ್ ಏನಾಗುತ್ತೆ, ನಿಮ್ದು ಪ್ರಿಗಾಸ್ ವಿದೌಟ್ ಅಯನೈಸೇಷನ್ ಆಗದೆ ನಿಮ್ದು ಎಸ್ಕೇಪ್ ಆಗುತ್ತೆ. ಸೊ ದೆನ್ ಆಲ್ಸೋ ದ ಎಸ್ ಪಿ ಪರ್ಫಾರ್ಮೆನ್ಸ್ ಏನಾಗುತ್ತೆ, ರೆಡ್ಯೂಸ್ ಆಗುತ್ತೆ. ಇನ್ ಕೇಸ್ ಟೂ ಹೈ ಆದ್ರೆ, ಆಯ್ತಾ, ಕ್ಲಿಯರ್ ಆಯ್ತು ಅನ್ಕೋತೀನಿ. ಟೂ ಹೈ ಆದ ತಕ್ಷಣ ಇದು ಆಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಇನ್ನು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಎಸ್ ಪಿ ನೋಡೋದಾದ್ರೆ ನೆಕ್ಸ್ಟ್ ಯಾವ ಫ್ಯಾಕ್ಟರ್ ಅಫೆಕ್ಟ್ ಆಗುತ್ತೆ ಅಂತ ನೋಡೋದಾದ್ರೆ, ಫಸ್ಟ್ ಟೆಂಪರೇಚರ್ ಆಫ್ ಫ್ಲೂ ಗ್ಯಾಸ್ ಟೆಂಪರೇಚರ್ ಹೆಚ್ಚಾದ್ರೆ ಏನಾಗುತ್ತೆ, ವೆಲಾಸಿಟಿ ಹೆಂಗಾಗುತ್ತೆ, ಇಂಟರ್ನಲ್ ಎನರ್ಜಿ ಮೂಲಕ ಮಾಲಿಕ್ಯುಲರ್ ಕೊಲೈಡ್ ಆದ ತಕ್ಷಣ ಮೊಮೆಂಟ್ ಆಗಿ ನಿಮ್ದು ಮೂವ್ ಆಗುತ್ತೆ ಪಾರ್ಟಿಕಲ್. ಸೊ ಈ ತರ ನಮ್ದು ವೆಲಾಸಿಟಿ ಜನರೇಟ್ ಆಗುತ್ತೆ. ಇಂಟರ್ನಲ್ ಕೊಲಿಜನ್ ಆಫ್ ದ ಬಿಟ್ವೀನ್ ಪಾರ್ಟಿಕಲ್ಸ್ ಮೂವ್ ಆಗಕ್ಕೆ ಇಂಟರ್ನಲ್ ಕೊಲಿಜನ್ ಆಗಿ ನೆಕ್ಸ್ಟ್ ವೆಲಾಸಿಟಿ ಜನರೇಟ್ ಆಗುತ್ತೆ. ಇನ್ ಕೇಸ್ ನಿಮ್ದು ಟೆಂಪರೇಚರ್ ಹೆಚ್ಚಾದ್ರೆ, ಪ್ರಿಗಾಸ್ ಟೆಂಪರೇಚರ್, ದ ಕೊಲಿಜನ್ ಆಫ್ ದ ಇಂಟರ್ನಲ್ ಮಾಲಿಕ್ಯುಲರ್ ಹೆಚ್ಚಾಗಿರುತ್ತೆ. ಮೊಮೆಂಟ್ ಆಫ್ ದ ಇಂಟರ್ನಲ್ ಮಾಲಿಕ್ಯುಲರ್ ಹೆಚ್ಚಾಗುತ್ತೆ, ಕೊಲಿಜನ್ ಹೆಚ್ಚಾಗುತ್ತೆ, ಸೊ ವೆಲಾಸಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ಟೆಂಪರೇಚರ್ ನಿಮ್ದು ಹೈ ಆದ್ರೆ ಏನಾಗುತ್ತೆ, ಟೆಂಪರೇಚರ್ ಹೈ ಆದ್ರೆ ವಿಸ್ಕಾಸಿಟಿ ಆಲ್ಸೋ ಅಂದ್ರೆ ವಿಸ್ಕಾಸಿಟಿ ಹೆಚ್ಚಾಗಿಬಿಡುತ್ತೆ. ವಿಸ್ಕಾಸಿಟಿ ಹೆಚ್ಚಾದ ತಕ್ಷಣ ವಿಸ್ಕಾಸಿಟಿ ರೆಸಿಸ್ಟೆನ್ಸ್ ಟು ದ ಫ್ಲೋ ಅವಾಗ ಹೆಚ್ಚಾಗಿಬಿಡುತ್ತೆ ಟೆಂಪರೇಚರ್. ಅವಾಗ ಏನಾಗುತ್ತೆ, ನಿಮ್ದು ರೆಸಿಸ್ಟಿವಿಟಿ ಆಲ್ಸೋ ಇನ್ಕ್ರೀಸ್ ಆಗುತ್ತೆ. ಆಲ್ಸೋ ಇನ್ಕ್ರೀಸ್ ಆಗುತ್ತೆ. ದೆನ್ ರೆಸಿಸ್ಟಿವಿಟಿ ಬಹಳ ಇನ್ಕ್ರೀಸ್ ಆದಾಗ ಏನಾಗುತ್ತೆ, ನಿಮ್ದು ಬ್ಯಾಕ್ ಕರೋನಾ ಇಫೆಕ್ಟ್ ಆಗುತ್ತೆ. ಅಯನೈಸೇಷನ್ ಆಗುತ್ತೆ, ಕಲೆಕ್ಟ್ ಆಗುತ್ತೆ, ಕಲೆಕ್ಟಿಂಗ್ ಪ್ಲೇಟ್ ಅಲ್ಲಿ ರಿಪೀಟೆಡ್ ಕಲೆಕ್ಟ್ ಆಗುತ್ತೆ, ಬ್ಯಾಕ್ ಕರೋನಾ ಜನರೇಟ್ ಆಗುತ್ತೆ ರೆಸಿಸ್ಟಿವಿಟಿ ಟು ಹೈ ಆದಾಗ. ಸೊ ದೆನ್ ಏನಾಗುತ್ತೆ, ಎಸ್ ಪಿ ಪರ್ಫಾರ್ಮೆನ್ಸ್ ಡೌನ್ ಆಗುತ್ತೆ. ಸೊ ಇನ್ ಕೇಸ್ ಟೆಂಪರೇಚರ್ ನಾವು ನಾರ್ಮಲ್ ರೇಂಜ್ ನಲ್ಲಿ ಮೇಂಟೈನ್ ಮಾಡಬೇಕು. ನಾರ್ಮಲ್ ರೇಂಜ್ ಅಲ್ಲಿ ಏನು 149 to 204 ಡಿಗ್ರಿ ಸೆಂಟಿಗ್ರೇಡ್ ನಾವಿಷ್ಟು ನಾರ್ಮಲಿ ಮೇಂಟೈನ್ ಮಾಡಬೇಕು. ಇನ್ ಬಿಟ್ವೀನ್ ಈ ರೇಂಜ್ ನಲ್ಲಿ ನಾವು ಎಸ್ ಪಿ ನ ಆಪರೇಟ್ ಮಾಡಬೇಕು. ಯಾಕೆ, ರೆಸಿಸ್ಟೆನ್ಸ್ ಹೆಚ್ಚಾಗಬಾರ್ದು. ರೆಸಿಸ್ಟಿವಿಟಿ ಹೆಚ್ಚಾದ್ರೆ ನಿಮ್ದು ಏನಾಗುತ್ತೆ, ಬ್ಯಾಕ್ ಕರೋನಾ ಜನರೇಟ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಯಾವ್ದು ನೋಡೋದಾದ್ರೆ ಎಫೆಕ್ಟಿಂಗ್ ಫ್ಯಾಕ್ಟರ್ ಅಂದ್ರೆ ಸೆಕೆಂಡ್ ಪಾಯಿಂಟ್ ಕಾರ್ಬನ್ ಕಂಟೆಂಟ್ ಇನ್ ಫ್ಲೂ ಗ್ಯಾಸ್. ನಿಮ್ಮ ಫ್ಲೂ ಗ್ಯಾಸ್ ಅಲ್ಲಿ ಕಾರ್ಬನ್ ಕಂಟೆಂಟ್ ಹೆಚ್ಚಾದ್ರೆ, ಕಾರ್ಬನ್ ಕಂಟೆಂಟ್ ಯೂಸಲಿ ಹೆಂಗ್ ಹೆಚ್ಚಾಗುತ್ತೆ, ಅನ್ಬರ್ಟ್ ಆದಾಗ ನಿಮ್ ಕಾರ್ಬನ್ ಕಂಟೆಂಟ್ ಹೆಚ್ಚಾಗುತ್ತೆ. ಸೊ ಕಾರ್ಬನ್ ಕಂಟೆಂಟ್ ಹೆಚ್ಚಾದ್ರೆ, ಕಾರ್ಬನ್ ಏನು ನೇಚರ್ ಆಫ್ ದ ಕಾರ್ಬನ್ ಏನಿದೆ, ವುಡ್ ಕಂಡಕ್ಟರ್ ಆಫ್ ದ ಎಲೆಕ್ಟ್ರಿಸಿಟಿ. ಕಾರ್ಬನ್ ಏನು ವುಡ್ ಕಂಡಕ್ಟರ್ ಆಫ್ ದ ಎಲೆಕ್ಟ್ರಿಸಿಟಿ. ಅವಾಗ ಏನಾಗುತ್ತೆ, ಕಾರ್ಬನ್ ಯೂಸಲಿ ಈಗ ನಿಮ್ದು ಕರೆಂಟ್ ಪಾಸ್ ಮಾಡೋದ್ರಿಂದ ನಿಮ್ದು ಏನಾಗುತ್ತೆ, ರೆಸಿಸ್ಟಿವಿಟಿ ಏನಾಗುತ್ತೆ, ಅವಾಗ ಲೋ ಆಗುತ್ತೆ. ಕಾರ್ಬನ್ ಇಸ್ ಅ ಗುಡ್ ಕಂಡಕ್ಟರ್ ಅಂಡ್ ಎಲೆಕ್ಟ್ರಿಸಿಟಿ ಏನಾಗುತ್ತೆ, ಅವಾಗ ರೆಸಿಸ್ಟಿವಿಟಿ ಲೋ ಆಗಿಬಿಡುತ್ತೆ. ಸೊ ಏನಾಗುತ್ತೆ, ನಿಮ್ದು ಅಗೇನ್ ಎಂಟ್ರೈನ್ ಪ್ರೊಸೆಸ್ ಹಾಗೆ ಹೇಳ್ತಲ್ಲ, ಲೋ ಆದ್ರೆ ಇಮಿಡಿಯೇಟ್ ಅಯನೈಸ್ ಆಗೋದು, ಕಲೆಕ್ಷನ್ ಆಗೋದು, ಇಮಿಡಿಯೇಟ್ ಡಿಸ್ಚಾರ್ಜ್ ಆಗೋದು. ಅವಾಗ ಫ್ಲೂ ಗ್ಯಾಸ್ ಮೂಲಕ ನಿಮ್ದು ಏನಾಗುತ್ತೆ, ವಿದೌಟ್ ಕಲೆಕ್ಟಿಂಗ್ ರಿಮೂವ್ ಆಗುತ್ತೆ. ಸೊ ಕಾರ್ಬನ್ ಇನ್ನೊಂದು ಪಾಯಿಂಟ್ ಯಾವುದು, ಫಾರ್ ಕಂಬಷನ್ ಪರ್ಪಸ್ ಆಲ್ಸೋ ಯು ಹ್ಯಾವ್ ಟು ಮೇಂಟೈನ್ ದ ಕಾರ್ಬನ್ ಅವಾಗ ಇದು ಇನ್ಕಂಪ್ಲೀಟ್ ಕಂಬಷನ್ ಆಗಬಾರ್ದು. ಎಫಿಷಿಯನ್ಸಿ ಆಫ್ ದ ಬಾಯ್ಲರ್ ಆಲ್ಸೋ ಡಿಕ್ರೀಸ್ ಆಗುತ್ತೆ. ಯಾವುದು ಇನ್ಕಂಪ್ಲೀಟ್ ಕಂಬಷನ್ ಅಂದ್ರೆ ಎಫಿಷಿಯನ್ಸಿ ಆಫ್ ಬಾಯ್ಲರ್ ಆಲ್ಸೋ ಡಿಕ್ರೀಸ್ ಆಗುತ್ತೆ. ಮತ್ತೆ ಇನ್ನ ನಮ್ಮ ಫ್ಲೂ ಗ್ಯಾಸ್ ಅಲ್ಲಿ ಏನಾಗುತ್ತೆ, ಕಾರ್ಬನ್ ಕಂಟೆಂಟ್ ಜಾಸ್ತಿ ಆದ್ಕೊಂಡು ನಮ್ದು ರೆಸಿಸ್ಟಿವಿಟಿ ಕಡಿಮೆ ಆಗುತ್ತೆ. ರೆಸಿಸ್ಟಿವಿಟಿ ಕಡಿಮೆ ಆದ್ರೆ ನಮ್ದು ಏನಾಗುತ್ತೆ, ಯಾವುದು ಎಂಟ್ರೈನ್ ಪ್ರೊಸೆಸ್ ಆಗುತ್ತೆ. ಸೊ ಕಾರ್ಬನ್ ಕಂಟೆಂಟ್ಸ್ ಆಲ್ಸೋ ಮೇಂಟೈನ್ 3 to 4% ನಾವು ಮೇಂಟೈನ್ ಮಾಡಬೇಕು. 3 to 4% ಕಾರ್ಬನ್ ಕಂಟೆಂಟ್ ನಾವು ಮೇಂಟೈನ್ ಮಾಡಬೇಕು. ಇನ್ ಥರ್ಡ್ ಪಾಯಿಂಟ್ ನೋಡೋದಾದ್ರೆ ಯಾವುದು, ಸಲ್ಫರ್ ಕಂಟೆಂಟ್ ಇನ್ ಫ್ಲೂ ಗ್ಯಾಸ್. ನಮ್ದು ಸಲ್ಫರ್ ಕಂಟೆಂಟ್ ಏನು ನಾವು ಪ್ರಾಪರ್ ಆಗಿ ವೆರಿ ಇಂಪಾರ್ಟೆಂಟ್ ಇದೆ. ಸಲ್ಫರ್ ನಮ್ದು ಇನ್ನು ಫ್ಲೂ ಗ್ಯಾಸ್ ಅಲ್ಲಿ ನಾವು ಸಲ್ಫರ್ ಪ್ರಾಪರ್ಲಿ ಮೇಂಟೈನ್ ಮಾಡಬೇಕು. ಸಲ್ಫರ್ ಕಂಟೆಂಟ್ಸ್ ಏನಾಗುತ್ತೆ, ಸಲ್ಫರ್ ಏನಾಗುತ್ತೆ, ಸಲ್ಫರ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ರೆಸಿಸ್ಟಿವಿಟಿ. ಏನಾಗುತ್ತೆ, ಸಲ್ಫರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ರೆಸಿಸ್ಟಿವಿಟಿ. ನಿಮ್ದು ಯಾವಾಗ ಸಲ್ಫರ್ ಕಂಟೆಂಟ್ ಹೆಚ್ಚಾಗುತ್ತೆ, ರೆಸಿಸ್ಟಿವಿಟಿ ಡಿಕ್ರೀಸ್ ಆಗುತ್ತೆ.
ರೆಸಿಸ್ಟಿವಿಟಿ. ಯಾವಾಗ ಸಲ್ಫರ್ ಕಂಟೆಂಟ್ ಹೆಚ್ಚಾದ್ರೆ ಸರಿ ನಿಮ್ದು ರೆಸಿಸ್ಟಿವಿಟಿ ಡಿಕ್ರೀಸ್ ಆಗುತ್ತೆ. ಸಲ್ಫರ್ ಕಂಟೆಂಟ್ ನಿಮ್ದು ಯಾವಾಗ ಕಡಿಮೆ ಆಗುತ್ತೆ ಅವಾಗ ರೆಸಿಸ್ಟಿವಿಟಿ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ಇದನ್ನ ನಾವು ಮೇಂಟೈನ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಸಲ್ಫರ್ ಕಂಟೆಂಟ್ ಯಾವ ರೇಂಜ್ ಅಲ್ಲಿ ಮೇಂಟೈನ್ ಮಾಡ್ಬೇಕು. ಈಗ ಟೂ ಹೈ ಆದ್ರೆ ಎಲ್ಲ ನೋಡಿದ್ವಿ ನಾವು, ಟೂ ಲೋ ಆದ್ರೆ ರೆಸಿಸ್ಟಿವಿಟಿ, ಟೂ ಹೈ ಆದ್ರೆ ಏನಾಗುತ್ತೆ ಅಂತ. ಅದೇ ನಾವು ಪ್ರಾಪರ್ ಇನ್ ಬಿಟ್ವೀನ್ ನಾವು ಸಲ್ಫರ್ ಕಂಟೆಂಟ್ ನ ಇದರಲ್ಲಿ ಮೇಂಟೈನ್ ಮಾಡ್ಬೇಕು. ಇದನ್ನ ಮೇಂಟೈನ್ ಮಾಡ್ಬೇಕಾದ್ರೆ ನಾವು ಏನ್ ಮಾಡ್ಬೇಕು, SO3 ಡೋಸ್ ಮಾಡ್ಬೇಕಾಗುತ್ತೆ. ಯಾವುದು SO3 ನ ನಾವು ಗ್ಯಾಸಲ್ಲಿ ಡೋಸ್ ಮಾಡ್ಬೇಕಾಗುತ್ತೆ. ಸೊ ಎಷ್ಟು ನಾವು SO3 ನಮ್ದು ಇದನ್ನ ಮೇಂಟೈನ್ ಮಾಡ್ಬೇಕಂದ್ರೆ 10 ppm to 20 ppm 20 ppm ನ ನಾವು SO3 ಗ್ಯಾಸ್ ನಾವು ಮೇಂಟೈನ್ ಮಾಡ್ಬೇಕು ಗ್ಯಾಸ್ ಅಲ್ಲಿ. ಇಷ್ಟು ನಾವು ಪ್ರಾಪರ್ ಮೇಂಟೈನ್ ಮಾಡಿದ್ರೆ ನಿಮ್ದು ರೆಸಿಸ್ಟಿವಿಟಿ ಪ್ರಾಪರ್ಲಿ ಮೇಂಟೈನ್ ಇರುತ್ತೆ. ಇನ್ ಕೇಸ್ ಇದು ಟೂ ಲೋ ಆದಾಗ ನಾವು ಏನ್ ಮಾಡ್ಬೇಕು, SO3 ಸಲ್ಫರ್ ಕಂಟೆಂಟ್ ಇಂದ ಇದ್ರ ಲೋ ಆದಾಗ ನಾವು SO3 ನ ಆಡ್ ಮಾಡ್ಬೇಕು. ಎಷ್ಟು ಆಡ್ ಮಾಡ್ಬೇಕು, SO3 ಏನಾಗುತ್ತೆ ಕಂಟೆಂಟ್ ಎಷ್ಟು ಮೇಂಟೈನ್ ಇರಬೇಕು, 10 ppm to 20 ppm ಮೇಂಟೈನ್ ಇರಬೇಕು. ಬಟ್ ಇನ್ ಕೇಸ್ ನಿಮ್ದು ಸಲ್ಫರ್ ಕಂಟೆಂಟ್ ಟೂ ಹೈ ಆದಾಗ, ಬಹಳ ಹೆಚ್ಚಾಯ್ತು ನಿಮ್ ಸಲ್ಫರ್ ಕಂಟೆಂಟ್, ಆ ಕೇಸ್ ನಲ್ಲಿ ನಾವ್ ಏನ್ ಮಾಡ್ಬೇಕು, NH3 ಅಮೋನಿಯಾನ ಆಡ್ ಮಾಡ್ಬೇಕು. ಅಮೋನಿಯಾ NH3 ನ ಡೋಸ್ ಮಾಡ್ಬೇಕು. NH3 ಡೋಸ್ ಮಾಡ್ಬೇಕು. ಎಲ್ಲಿ ಮಟ್ಟ ಮಾಡ್ಬೇಕು, ಅಗೇನ್ ನಿಮ್ದು SO3 ಕಂಟೆಂಟ್ ಎಷ್ಟು ಬೇಕು, 10 ppm to 20 ppm ಮೇಂಟೈನ್ ಆಗ್ಬೇಕು. ಅಷ್ಟು ರೇಂಜ್ ಮಟ್ಟ ನೀವು ಅಮೋನಿಯಾನ ಆಡ್ ಮಾಡ್ಬೇಕು. ಸೊ ಏನಾಗುತ್ತೆ, ಅವಾಗ ನಿಮ್ದು ರೆಸಿಸ್ಟಿವಿಟಿ ನಾರ್ಮಲ್ ರೇಂಜ್ ಏನಿದೆ 10 to power 8 to 10 to power 12 ಮೇಂಟೈನ್ ಮಾಡ್ಬೇಕು. ಅವಾಗ ಏನಾಗುತ್ತೆ, ನಿಮ್ದು ಎಫಿಷಿಯನ್ಸಿ ನಾರ್ಮಲ್ ಆಗುತ್ತೆ. ಸೊ ಸಲ್ಫರ್ ಕಂಟೆಂಟ್ ಏನಿದೆ, ಸಲ್ಫರ್ ಕಂಟೆಂಟ್ ಕಡಿಮೆ ಆದಾಗ SO3 ಮೇಂಟೈನ್ ಮಾಡ್ಬೇಕು. ಸಲ್ಫರ್ ಕಂಟೆಂಟ್ ಜಾಸ್ತಿ ಆದಾಗ ಏನ್ ಮಾಡ್ಬೇಕು, ನೀವು ಅಮೋನಿಯಾನ ಡೋಸ್ ಮಾಡಬೇಕು. ಸೊ ಇದು ಏನಾಗಿತ್ತು, ದೀಸ್ ಆರ್ ದ ಫ್ಯಾಕ್ಟರ್ಸ್ ಇನ್ ನಮ್ದು ಪರ್ಫಾರ್ಮೆನ್ಸ್ ಆಫ್ ದ ESP ಮೇಲೆ ಏನು ಇಫೆಕ್ಟ್ ಆಗ್ತವೆ. ಈಗ ನೆಕ್ಸ್ಟ್ ಪಾಯಿಂಟ್ ಏನ್ ನೋಡೋದಾದ್ರೆ 3, 4, 5 ಫ್ಯಾಕ್ಟರ್ಸ್ ಏನಾಗುತ್ತೆ ಎಫೆಕ್ಟ್ ಆಗುತ್ತೆ. ಥರ್ಡ್ ಪಾಯಿಂಟ್ ಯಾವುದು, ಡಸ್ಟ್ ಕಾನ್ಸಂಟ್ರೇಷನ್ ಇನ್ ಗ್ಯಾಸ್. ನಮ್ಗೆ ಇನ್ ಕೇಸ್ ಗ್ಯಾಸ್ ಅಲ್ಲಿ ಡಸ್ಟ್ ಕಾನ್ಸಂಟ್ರೇಷನ್ ಜಾಸ್ತಿ ಆದಾಗ ಏನಾಗುತ್ತೆ, ನಮ್ದು ಎಫಿಷಿಯನ್ಸಿ ಆಫ್ ದ ESP ಕಡಿಮೆ ಆಗುತ್ತೆ. ಸೊ ಇದರಲ್ಲಿ ಏನ್ ಹೆಚ್ಚು ಡಿಸ್ಕಸ್ ಮಾಡೋ ಪಾಯಿಂಟ್ ಇಲ್ಲ. ನಿಮ್ದು ಏನಾಗುತ್ತೆ, ಎಕನಾಮೈಸರ್ APS ಪ್ಲೇಯರ್ಸ್ ಕಲೆಕ್ಟ್ ಆಗುತ್ತೆ ಹಾಪರ್ ಅಲ್ಲಿ. ಇನ್ ಕೇಸ್ ನಮ್ದು ಎಕನಾಮೈಸರ್ APF ಹಾಪರ್ ಫುಲ್ ಆಗಿ ಏನೋ ಕಾರಣದಿಂದ ಡಿಸ್ಚಾರ್ಜ್ ಆಗ್ಲಿಲ್ಲ ಅಲ್ಲಿ ಅಂದ್ರೆ ನೆಕ್ಸ್ಟ್ ಏನಾಗುತ್ತೆ, ಅದ್ರದ್ದೆಲ್ಲ ಕ್ಯಾರಿ ಓವರ್ ಆಗಿ ESP ಬರುತ್ತೆ. ಅವಾಗ ಏನಾಗುತ್ತೆ, ಡಸ್ಟ್ ಕಾನ್ಸಂಟ್ರೇಷನ್ ಇಂದ ESP ಜಾಸ್ತಿ ಆಗುತ್ತೆ. ಸೊ ಜಾಸ್ತಿ ಆದಾಗ ನಮ್ದು ESP ಪರ್ಫಾರ್ಮೆನ್ಸ್ ಕಡಿಮೆ ಆಗುತ್ತೆ. ಸೊ ಪ್ರಾಪರ್ ಏನು ಕಾನ್ಸಂಟ್ರೇಷನ್ ಅಲ್ಲಿ ನಾವು ರಿಮೈನಿಂಗ್ ಪ್ಲೇಯರ್ಸ್ ಏನಲ್ಲಿ ESP ಮತ್ತು ಯಾವ್ದು APH ಮತ್ತು ಎಕನಾಮೈಸರ್ ಕಲೆಕ್ಟ್ ಮಾಡ್ಬೇಕು. ಅವಾಗ ಏನಾಗುತ್ತೆ, ESP ಕಡಿಮೆ ಲೆವೆಲ್ ಕಾನ್ಸಂಟ್ರೇಷನ್ ಅಲ್ಲಿ ನಮ್ದು ಗ್ಯಾಸ್ ಬಂದಾಗ ನಮ್ದು ಎಫಿಷಿಯನ್ಸಿ ನಾರ್ಮಲ್ ಆಗುತ್ತೆ. ಸೊ ಡಸ್ಟ್ ಕಾನ್ಸಂಟ್ರೇಷನ್ ಮಸ್ಟ್ ಬಿ ಇನ್ ಲಿಮಿಟ್ ಅಲ್ಲಿ ಇರಬೇಕು. ಮತ್ತು ಫೋರ್ತ್ ಪಾಯಿಂಟ್ ನೋಡೋದಾದ್ರೆ ಸೈಜ್ ಆಫ್ ದ ಡಸ್ಟ್ ಪಾರ್ಟಿಕಲ್ ಸೈಜ್ ಆಲ್ಸೋ ನಮ್ಮ ಪರ್ಫಾರ್ಮೆನ್ಸ್ ಮೇಲೆ ಇಫೆಕ್ಟ್ ಮಾಡುತ್ತೆ. ಏನಾಗುತ್ತೆ, ಹೆವಿ ಪಾರ್ಟಿಕಲ್ ನಮ್ದು ಕ್ಯಾಚ್ ಆಗಲ್ಲ. ಹೆವಿ ಪಾರ್ಟಿಕಲ್ ಏನಾಗುತ್ತೆ, ಅಗೇನ್ ಎಕನಾಮೈಸರ್ APH ನಾವು ಕಲೆಕ್ಟ್ ಮಾಡಬೇಕು. ಕಲೆಕ್ಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಸ್ಟೇಜ್ಗೆ ನಮ್ಮ ESP ಗೆ ನಮ್ದು ರಿಕ್ವೈರ್ಡ್ ಪಾರ್ಟಿಕಲ್ ಸೈಜ್ ಹೋದ್ರೆ ನಮ್ದು ESP ಪರ್ಫಾರ್ಮೆನ್ಸ್ ನಾರ್ಮಲ್ ಆಗುತ್ತೆ. ಸೊ ದಿಸ್ ಈಸ್ ಆಲ್ಸೋ ಇನ್ ಫ್ಯಾಕ್ಟರ್. ನೆಕ್ಸ್ಟ್ ನಮ್ದು ವೋಲ್ಟೇಜ್ ನಾವೇನ್ ಡೆವಲಪ್ ಮಾಡ್ತೀವಿ ಅಲ್ಲಿ, ನಮ್ ಎಮಿಟಿಂಗ್ ಎಲೆಕ್ಟ್ರೋಡ್ ಅಲ್ಲಿ ನಾವು ವೋಲ್ಟೇಜ್ ಕೊಡ್ತೀವಿ. ಆ ವೋಲ್ಟೇಜ್ ನ ನಾವು ಪ್ರಾಪರ್ ಆಗಿ ಇನ್ಕ್ರೀಸ್ ಮಾಡಬೇಕು. ರಿಕ್ವೈರ್ಡ್ ಇದರಲ್ಲಿ ನಾವು ಏನು ವೋಲ್ಟೇಜ್ ನ ಚಾರ್ಜ್ ಮಾಡಬೇಕು. ದೆನ್ ಓನ್ಲಿ ಅಯನೈಸೇಷನ್ ಪ್ರಾಪರ್ ಆಗುತ್ತೆ. ಕಲೆಕ್ಷನ್ ರೇಟ್ ಅಲ್ಲಿ ನಿಮ್ದು ಡಸ್ಟ್ ಪಾರ್ಟಿಕಲ್ ಕಲೆಕ್ಟ್ ಆಗುತ್ತೆ. ಸೊ ದಿಸ್ ಇಸ್ ಆಲ್ಸೋ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್. ವೋಲ್ಟೇಜ್ ಯೂಶಲಿ ನಾವು ಎಷ್ಟು ಮಾಡ್ತೀವಿ, 70 to 80 kV ಮಟ್ಟ ನಾವು ವೋಲ್ಟೇಜ್ ನ ಡೆವಲಪ್ ಮಾಡಬೇಕು ಫಾರ್ ನಾರ್ಮಲ್ ರೇಂಜ್ ಆಫ್ ESP ಆಪರೇಷನ್. ಸೊ ಇದಾಗಿತ್ತು ಏನು ಕೇಳಿರಿ. ಮತ್ತು ಪಾಯಿಂಟ್ಸ್ ಯಾವುದು, ESP ಪರ್ಫಾರ್ಮೆನ್ಸ್ ಹೆಂಗ್ ಎಫೆಕ್ಟ್ ಆಗುತ್ತೆ. ಐ ಥಿಂಕ್ ಎಲ್ಲ ಇದನ್ನು ಕ್ಲಿಯರ್ ಆಯ್ತು ಅನ್ಕೋತೀನಿ. ಇನ್ನು ನಾವು ಈಗ ESP ಚಾರ್ಜ್ ಮಾಡೋ ಟೈಮ್ ನಲ್ಲಿ ನಾವು ಏನ್ ಮಾಡ್ಬೇಕಂತ ಪಾಯಿಂಟ್ಸ್ ನೋಡೋದಾದ್ರೆ, ಇನಿಷಿಯಲಿ ಚಾರ್ಜಿಂಗ್ ಮಾಡುವಾಗ ನಾವ್ ಏನ್ ಮಾಡ್ಬೇಕು, ಪಾಯಿಂಟ್ಸ್ಗಳು ಏನ್ ಮಾಡ್ಬೇಕು, ಪರ್ಜಿಂಗ್ ಬ್ಲೋವರ್ ಸ್ಟಾರ್ಟ್. ಏನಾದ್ರು ಸ್ಟಾರ್ಟಿಂಗ್ ಅಲ್ಲಿ ನಮ್ದು ಪರ್ಜಿಂಗ್ ಬ್ಲೋವರ್ ಏನ್ ಮಾಡ್ಬೇಕು, ಸ್ಟಾರ್ಟ್ ಇರ್ಬೇಕು. ಫಸ್ಟ್ ಕಂಡೀಷನ್ ನಮ್ದು ESP ಇನಿಷಿಯಲಿ ಚಾರ್ಜಿಂಗ್ ಪಾಯಿಂಟ್ ಯಾವ ಪಾಯಿಂಟ್ಸ್ ನಾವು ಚಾರ್ಜ್ ಮಾಡೋದು ನೋಡ್ಬೇಕಂತ ಆದ್ರೆ ಫಸ್ಟ್ ಒಂದು ಪರ್ಜಿಂಗ್ ಬ್ಲೋವರ್ ನಾವು ಸ್ಟಾರ್ಟ್ ಕಂಡೀಷನ್ ಇಡಬೇಕು. ಸೆಕೆಂಡ್ ಪಾಯಿಂಟ್, ಗ್ಯಾಸ್ ಇನಿಷಿಯಲ್ ಟೆಂಪರೇಚರ್ should be 120 degree centigrade.
ನಮ್ದು ಇನಿಷಿಯಲ್ ಟೆಂಪರೇಚರ್ ಇದೆ, ಇನ್ಲೆಟ್ ಫ್ಲೂ ಗ್ಯಾಸ್ ಟೆಂಪರೇಚರ್ ಮಸ್ಟ್ ಬಿ ಮೇಂಟೈನ್ ಟು 120 ಡಿಗ್ರಿ ಟೆಂಪರೇಚರ್. ಇದನ್ನ ಯಾಕೆ ಮಾಡ್ಬೇಕು ಅನ್ನೋದು ಇನ್ನೇನು ಡೆಪ್ತ್ ಆಗಿ ತಿಳ್ಕೊಬೇಕಾದ್ರೆ ಇನ್ನೊಂದು ವಿಡಿಯೋ ಮಾಡೋಣ ಇದ್ರ ಬಗ್ಗೆ. ಇದರ ಡೀಟೇಲ್ ನೆಕ್ಸ್ಟ್ ಪಾರ್ಟ್ 3 ಅಂತ ನಾ ವಿಡಿಯೋ ಮಾಡ್ತೀನಿ, ಅದ್ರಲ್ಲಿ ನೋಡ್ಬೇಕು. ಈಗ ನಾವು ಇನಿಷಿಯಲಿ ಚಾರ್ಜ್ ಮಾಡೋದಾದ್ರೆ ನಮ್ದು ಮಿನಿಮಮ್ ಫ್ಲೂ ಗ್ಯಾಸ್ ಇನ್ಲೆಟ್ ಟೆಂಪರೇಚರ್ ಏನಿದೆ ಅದನ್ನ 120 ಡಿಗ್ರಿ ನಾವು ಮೇಂಟೈನ್ ಮಾಡಬೇಕು. ಥರ್ಡ್ ಪಾಯಿಂಟ್ ಏನಿದೆ, ಡೋರ್ಸ್ all manhole doors must be closed. ಏನಾಗುತ್ತೆ, ನಮ್ದು ಪೆಂಟೋಸ್ ASP ಏನ್ ಮ್ಯಾನ್ಯುವಲ್ಸ್ ಇದಾವೆ ಒಳಗೆ ಇನ್ಸ್ಪೆಕ್ಷನ್ ಪಾಯಿಂಟ್ಸ್ ಅಂತ ಆಲ್ ಮ್ಯಾನ್ಯುವಲ್ಸ್ ಡೋರ್ಸ್ ಆರ್ ನಾವು ಕ್ಲೋಸ್ ಕಂಡೀಷನ್ ಅಲ್ಲಿ ಇರಬೇಕು. ಯಾವುದು ಇನಿಷಿಯಲ್ ಚಾರ್ಜಿಂಗ್ ಮಾಡೋ ಟೈಮ್ ನಲ್ಲಿ. ಫೋರ್ತ್ ಪಾಯಿಂಟ್ ಏನಿದೆ, ಯಾವುದು ಅರ್ತ್ ಸ್ವಿಚ್. ಯಾವುದು ಅರ್ತ್ ಸ್ವಿಚ್ ಅಂತ ಇರುತ್ತೆ. ಅರ್ತ್ ಸ್ವಿಚ್ ಎರಡು ಮೋಡ್ ನಲ್ಲಿ ಇರುತ್ತೆ. ಒಂದು ನಾರ್ಮಲ್ ಮೋಡ್, ಇನ್ನೊಂದು ಅರ್ತ್ ಮೋಡ್. ಎರಡು ಮೋಡ್ ನಲ್ಲಿ ಇರುತ್ತೆ ಅರ್ತ್ ಸ್ವಿಚ್. ಒಂದು ನಾರ್ಮಲ್ ಮೋಡ್, ಇನ್ನೊಂದು ಅರ್ತ್ ಮೋಡ್ ಅಲ್ಲಿ. ಅರ್ತ್ ಮೋಡ್ ಅಲ್ಲಿ ಯಾವಾಗ ಇರಬೇಕು, ನಮ್ದು ಎಮಿಟಿಂಗ್ ಎಲೆಕ್ಟ್ರೋಡ್ ಇದೆಯಲ್ಲ, ನೆಗೆಟಿವ್ ಚಾರ್ಜ್ ಇರುತ್ತೆ, ಅದನ್ನ ನಾವು ಗ್ರೌಂಡ್ ಮಾಡಬೇಕು. ಇನ್ ಕೇಸ್ ESP ಬಂದಿದ್ದಾಗ ಏನಾಗುತ್ತೆ, ESP ಬಂದಿತ್ತು ಆ ಟೈಮ್ ಎಮಿಟಿಂಗ್ ಎಲೆಕ್ಟ್ರೋಡ್ ನೆಗೆಟಿವ್ ಬಂದ ಅದನ್ನ ಗ್ರೌಂಡ್ ಮಾಡಬೇಕು. ಅವಾಗ ನೀವು ಏನು ಹಜಾರ್ಡ್ಸ್ ಆಗಲ್ಲ, ಏನೋ ಇನ್ ಕೇಸ್ ಶಾರ್ಟ್ ಆದ್ರೂ ನಮ್ದು ಅರ್ಥ ಆಗುತ್ತೆ, ಯಾರಿಗೂ ಏನು ಇಫೆಕ್ಟ್ ಆಗಲ್ಲ. ಅರ್ತ್ ಮೋಡ್ ಅಲ್ಲಿ ನಾವು ಯಾವಾಗ ಇರ್ಬೇಕು, ESP ಬಂದಿದ್ದಾಗ ವರ್ಕ್ ನಡೆದಾಗ ಅದನ್ನ ನಾವು ಏನ್ ಮಾಡ್ಬೇಕು, ಎಮಿಟಿಂಗ್ ಎಲೆಕ್ಟ್ರೋನ್ ನೆಗೆಟಿವ್ ಚಾರ್ಜ್ ಅನ್ನ ಅರ್ತ್ ಮಾಡ್ಬೇಕು. ಏನು ESP ಸ್ಟಾರ್ಟ್ ಇದ್ದಾಗ ಇರ್ಬೇಕು, ಅದನ್ನೇ ನಾರ್ಮಲ್ ಮೋಡ್ ನಲ್ಲಿ ಇಡಬೇಕು. ಸೇಫ್ ವರ್ಕಿಂಗ್ ಪರ್ಪಸ್ ಏನ್ ಮಾಡ್ಬೇಕು, ನಾರ್ಮಲ್ ಮೋಡ್ ನಲ್ಲಿ ಇಡಬೇಕು. ಸೊ ಇದು ಕ್ಲಿಯರ್ ಆಯ್ತು ಅನ್ಕೋತೀನಿ. ಸ್ಟಾರ್ಟಿಂಗ್ ಪ್ರೊಸೀಜರ್ ಇದೆ, ಸ್ಟಾರ್ಟಿಂಗ್ ಪಾಯಿಂಟ್ ಈ ಎಲ್ಲ ಪಾಯಿಂಟ್ ನ ನೀವು ಚೆಕ್ಅಪ್ ಮಾಡ್ಬೇಕಾಯ್ತು. ಸೊ ಇದಾಗಿತ್ತು ಗೆಳೆಯರೆ ಒಂದು ಕಂಪ್ಲೀಟ್ ಡೀಟೇಲ್ ಅಬೌಟ್ ದ ಪರ್ಫಾರ್ಮೆನ್ಸ್, ಫ್ಯಾಕ್ಟರಿ ಇಫೆಕ್ಟ್ ಇನ್ ದ ಪರ್ಫಾರ್ಮೆನ್ಸ್ ಆಫ್ ದ ESP. ಐ ಥಿಂಕ್ ನಾನು ಎಲ್ಲ ಇದನ್ನ ಕ್ಲಿಯರ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅನ್ಕೋತೀನಿ. ನಮ್ಮ ವಿಡಿಯೋ ಲೈಕ್ ಆದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಗೆ ಹೆಚ್ಚು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.